ಅದಕ್ಕೆ ಕೊನೆ ಚಾನ್ಸು, ಪ್ಲೀಸ್ ಮಿಸ್ ಮಾಡಬೇಡಿ. ವಂಶಿ ಯಾಕೆ? ನೀನೇ ಹೊಡಿ. ಅಯ್ಯೋ ನೀನೇ ಗೆಲ್ಬೇಕು. ಏ ಪುಟ್ಟಿ, ಕೊನೆ ಚಾನ್ಸು, ವಂಶದ ಗೌರವ ಉಳಿಸಮ್ಮ. ಕಮಾನ್ ಅದಕ್ಕೆ, ಕಮಾನ್ ಕಮಾನ್. ಅಯ್ಯೋ ಎಸ್. ಏನೇ ಒಂದೇ ಕಲ್ಲಲ್ಲಿ 10-15 ಮಾವಿನಕಾಯಿ ಉದುರಿಸ್ಬಿಡೋಳು. ಹಿಂಗ್ ಮಾಡ್ಬಿಟ್ಲು. ಛೇ, ಅಲ್ಲ, ಊರ್ ಜಾತ್ರೆಯಲ್ಲಿ ಅಷ್ಟ್ ಚೆನ್ನಾಗ್ ಮಡ್ಕೆ ಅಲ್ವಾ? ಈಗ ನೋಡಿದ್ರೆ ಕೃಷ್ಣಣ್ಣ, ಈಗ ನಿನ್ ಸರ್ದಿ. ಅದಕ್ಕೆದು 0 ಪಾಯಿಂಟ್. ನಿನ್ಗೆ 1 ಪಾಯಿಂಟ್ ಬಂದ್ರೆ ಸಾಕು, ನಾವೇ ವಿನ್ನು. ತಗೋ. ಅಣ್ಣ ಲಿಫ್ಟ್ ಲಿಫ್ಟ್ ಲಿಫ್ಟು. ಕೃಷ್ಣ, ಈ ಗೇಮು ನೀನೇ ಗೆಲ್ಬೇಕು. ನೀನು ವಂಶಿ ತಲೆ ಮೇಲೆ ಹೊಡೆದ್ರೆ ನಾನ್ ನಿಮ್ಮ ಅಮ್ಮನ ತಲೆ ಮೇಲೆ ಹೊಡೆದಾಗೆ ಕಣೋ. ಹಾ ಹೊಡೀರಿ, ಗೊತ್ತಾಗುತ್ತೆ. ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ನನಗೆ ಹೊಡೆದಿಲ್ಲೋ. ಏನ್ ಕೃಷ್ಣಣ್ಣ ನೀನು, ಈಸಿ ಟಾರ್ಗೆಟ್. ಸ್ಟ್ರೈಟ್ ಆಗಿ ಹೊಡೆದ್ರೆ ಸಾಕು. ಅಣ್ಣ ಅದಕ್ಕೆ ಶೇಕೆ ಆಗ್ತಿಲ್ಲ. ನೀನ್ ಯಾಕೆ ಮಿಸ್ ಮಾಡ್ತಾ ಇದೀಯಾ? ಅಣ್ಣ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಅದಕ್ಕೆ ತಪ್ಪಿಸ್ಕೊಳ್ಳಿ. ಅದಕ್ಕೆ ರೈಟ್ ಬನ್ನಿ. ಅದಕ್ಕೆ ಅಣ್ಣ ಹೊಡಿ ಹೊಡಿ. ಲೆಫ್ಟ್ ಅಣ್ಣ ಮುಂದೆ ಬಾ. ಹೋಗಿ. ಅಣ್ಣ ಮುಂದೆ ಮುಂದೆ ಹೊಡಿ. ವಂಶಿ, ಈ ಕಡೆ ಬಾ, ಈ ಕಡೆ ಬಾ. ವಂಶಿ ಹಾಗೆ ಕೂತಿದ್ದಾಳವಳು. ಸೂಪರ್. ಕೃಷ್ಣ ಗೆದ್ದ. ಅಣ್ಣ ತೆಗಿ. ಕೃಷ್ಣಣ್ಣ, ಈ ಗೇಮು ನೀನೇ ವಿನ್ನು. 2 ಗೇಮಲ್ಲೂ ನೀನೇ ವಿನ್ ಆಗ್ಬಿಟ್ಟೆ. ಅದಕ್ಕೆ ಯಾಕದ್ಕೆ 2 ಗೇಮನ್ನು ಸೋತ್ಬಿಟ್ರಿ? ನೀವ್ ಯಾಕೋ ಡಲ್ ಆಗಿದ್ದೀರಾ? ಗಿರಿ, ನಿಮ್ ಶಾಸ್ತ್ರಗಳೆಲ್ಲ ಆಗಿದ್ರೆ ನಾ ಹೊರಡ್ತೀನಿ. ಅಣ್ಣ ಅಣ್ಣ 1 ನಿಮಿಷ. ಅಲ್ಲಮ್ಮ, ಅದು 2 ಗೇಮು ಅದೇನೋ ಶಾಸ್ತ್ರ ಅಂತ ಹೇಳಿದ್ರಿ ತಾನೆ, ಅದು ಮುಗೀತಲ್ವಾ? ಮತ್ತೇನು? ಗೇಮ್ ಏನೋ ಆಯ್ತು, ಇನ್ನೊಂದು ಶಾಸ್ತ್ರ ಬಾಕಿ ಇದೆ. ಇನ್ನೊಂದು ಶಾಸ್ತ್ರನಾ? ಹ್ಞೂ ಅಣ್ಣ, ಇನ್ನೊಂದೇ ಒಂದು ಕೊನೆಯ ಶಾಸ್ತ್ರ. ಇದು ಮುಖ್ಯವಾದ ಶಾಸ್ತ್ರ ಬೇರೆ ಏನಿಲ್ಲ ಅಣ್ಣ. ತಾಯಂದಿರು ಮಕ್ಳಿಗೆ ಊಟ ಮಾಡಿಸೋ ಶಾಸ್ತ್ರ. ಇದೊಂಥರ ಭೋಜನ ಶಾಸ್ತ್ರ ಅಂತಾನೂ ಹೇಳ್ಬೋದು. ಇದೊಂದು ಮುಗಿಸ್ಕೊಂಡು ಹೋಗೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದ್ಯಾವಾಟ ಪೂಜಾ? ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡೇ ಇಲ್ಲ. ಇದು ಆಟ ಅಲ್ಲ ಕಣೋ, ಮಾತೃ ಭೋಜನ. ಹೊಸ ಜೋಡಿಗಳಿಗೆ ತಮ್ಮ ತಾಯಿ ಆದವರು ತಮ್ಮ ಕೈಯಾರೆ ಊಟ ಮಾಡಿಸೋ ಪದ್ಧತಿ. ಜೊತೆಗೆ ಸೊಸೆನೂ ಮಗ್ಳು ತರ ಅಂತ ಹಿರಿಯರ್ ನಡ್ಸ್ಕೊಂಡ್ ಬಂದಿರೋ ಪದ್ಧತಿ. ಸರಿನಾ ಅಮ್ಮ? ಅವಳು ಹೇಳ್ತಾ ಇರೋದೇನೋ ಸರಿ, ಆದ್ರೆ ಅದ ಹಾಗಲ್ಲ. ಮದ್ವೆ ಆದ ಕೂಡ್ಲೆ ಗಂಡು ಹೆಣ್ಣನ್ ಕೂರ್ಸಿ ಭೂಮದೂಟ ಅಂತ ಮಾಡಿಸ್ತೀವಿ.